ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಇವತ್ತು ನಾವೊಂದು ನೆಟೆಡ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ಯಾವ ರೀತಿ ಈ ಬ್ಯಾಕ್ ನೆಕ್ ನೆಟೆಡ್ ಬ್ಲೌಸ್ ಡಿಸೈನನ್ನು ಸ್ಟಿಚಿಂಗ್ ಮಾಡೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀವಿ. ಫಸ್ಟ್ಗೆ ಕಟ್ಟಿಂಗ್ ಮಾಡಿದ್ದೀನಿ, ನೆಕ್ಸ್ಟು ಬ್ಯಾಕ್ ನೆಕ್ ಡಿಸೈನನ್ನು ಹೇಳ್ಕೊಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಮಿಸ್ ಮಾಡ್ದೇ ಈ ರೀತಿ ಬ್ಲೌಸ್ ಪೀಸ್ ತಂದುಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ದರೆ ಕಟ್ಟಿಂಗನ್ನು ಸ್ಟಿಚಿಂಗನ್ನು ಮಿಸ್ ಮಾಡದೆ ನೋಡಿ. ಬನ್ನಿ ಶುರು ಮಾಡೋಣ. ಫಸ್ಟು ನಾವು ನಾರ್ಮಲಾಗಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಾಗೇ ಬ್ಲೌಸ್ ಕಟ್ಟಿಂಗ್ ಹೇಗೆ ಹೇಳಿದೆ ಅದೇ ರೀತಿಯೇ ಕಟ್ಟಿಂಗ್ ಮಾಡ್ಕೋಬೇಕು. ಆದರೆ ಈ ಕಟ್ಟಿಂಗ್ ಯಾವ ರೀತಿ ಬರುತ್ತೆ ಅಂದರೆ ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ರೀತಿ ಕಟ್ ಮಾಡ್ಕೊಬೇಕು. ಆದ್ದರಿಂದ ಇದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅಂದರೆ ಫ್ರಂಟು ಬೋಟ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಥರ ಇರೋದಿಲ್ಲ. ಫ್ರಂಟಲ್ಲಿ ನಾರ್ಮಲ್ ನೆಕ್ಕು, ಬ್ಯಾಕಲ್ಲಿ ಬೋಟ್ ನೆಕ್ ಇರೋದ್ರಿಂದ ಫ್ರಂಟಲ್ಲಿ 3.5 ಅಥವಾ 3.25 ಇಂಚು ಕುತ್ತಿಗೆ ಅಗಲನ ತೊಗೊಳ್ಳಿ. ಶೋಲ್ಡರ್ ಬಂದುಬಿಟ್ಟು 3 ಇಂಚು ತೊಗೊಳ್ಳಿ. ನೋಡಿ, ಫ್ರಂಟಲ್ಲಿ 1 ಇಂಚ್ ಉದ್ದ ಯಾವ ರೀತಿ ನಾವು ಇಟ್ಕೊಂಡು ನಾನು ಬೇರೆ ಬ್ಲೌಸ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅದೇ ರೀತಿಯೇ ಇಟ್ಕೊಂಡು ಕಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕುತ್ತಿಗೆ ಅಗಲ 3.25 ಇಂಚು ಇಟ್ಕೊಳ್ಳಿ ಅಥವಾ 3.5 ಇಟ್ಕೊಬೋದು. ದಪ್ಪ ಇದ್ದರೆ ನೀವು 3.5 ಇಟ್ಕೊಬೋದು. ತುಂಬ ತೆಳು ಇದ್ದಾರೆ ಅಂದರೆ 3.25 ಇಂಚ್ ಇಟ್ಕೊಬೋದು. ನೋಡಿ, ಕುತ್ತಿಗೆ ಉದ್ದ ಬಂದುಬಿಟ್ಟು 6.5 ಇತ್ತು, ನಾನು 6.25 ಇಟ್ಕೊಂಡೆ. ಯಾಕಂದರೆ ನಾವು ಕುತ್ತಿಗೆ ಅಗಲನ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ, ಹಾಗಾಗಿ ಮುಂಭಾಗದ ಡೀಪನ್ನು ಸ್ವಲ್ಪ ಕಡಿಮೆ ಇಡಬೇಕು. ಶೋಲ್ಡರ್ ಬಂದುಬಿಟ್ಟು 3 ಇಂಚು, ಅಲ್ಲಿಗೆ 6.25 ಆಗುತ್ತೆ. ನಾನು 6.5 ಇಂಚು ಹಾರ್ಮೋಲ್ ಇಟ್ಟೆ. 6.5 ಇಂಚು ಹಾರ್ಮೋಲ್ ಇಟ್ಕೊಳ್ಳಿ. ನೋಡಿ, ಈ ರೀತಿ ಫ್ರಂಟು ಬ್ಯಾಕು ಶೇಪನ್ನು ಕೊಟ್ಕೊಳ್ಳಿ. ಈ ಬ್ಲೌಸು ಸ್ವಲ್ಪ ಏಜ್ ಆಗಿರೋರು, ಅಂದರೆ ಒಂದು 40 ಏಜ್ ಇರ್ಬೋದು, ಅವರಿಗಾಗಿರೋದ್ರಿಂದ ನಾವು ಫ್ರಂಟಲ್ಲಿ ಪಟ್ಟಿ ಇಟ್ಬಿಟ್ಟು ಪ್ರಿನ್ಸ್ ಕಟ್ಟನ್ನು ಕೊಟ್ಟಿದ್ದೀವಿ. ಬ್ಲೌಸು ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ಪಟ್ಟಿನ ಕಟ್ ಮಾಡ್ಕೊಬೇಕಾಗತ್ತೆ. ಮೈ ಉದ್ದ ಬಂದುಬಿಟ್ಟು ನೀವು ಅವರವರ ಸೈಜಿಗೆ ಅನುಗುಣವಾಗಿ ಇಟ್ಕೊಬೋದು. ಬ್ಲೌಸಲ್ಲಿ ನೋಡಿಕೊಂಡು ನೋಡಿ, ಹಾರ್ಮೋಲು ಮತ್ತು ಬಾಡಿ ಫಿಟ್ಟಿಂಗನ್ನು ಮ್ಯಾಚ್ ಮಾಡಿಬಿಟ್ಟು ನೋಡ್ಕೊಬೇಕು. ಹಾಗೆ 4 ಪೀಸನ್ನು ಒಂದು ಸರಿ ಕಟ್ ಮಾಡಿ ಆಮೇಲೆ ಕುತ್ತಿಗೆ ಅಗಲ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ. ನೆಟೆಡ್ ಪೀಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಅಂದರೆ ನೀವು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿ, ಫ್ರಂಟಲ್ಲಿ ಈ ರೀತಿ 1/4 ಇಂಚು ತಗೊಳ್ಳಿ. ಈಗ ಪ್ರಿನ್ಸ್ ಕಟ್ಟನ್ನು ಹಾಕಬೇಕಾಗತ್ತೆ. ನೋಡಿ, 4 ಇಂಚಿಗೆ 1 ಮಾರ್ಕು, ಆ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ರೀತಿ ಪ್ರಿನ್ಸ್ ಕಟ್ಟನ್ನು ಕೊಡಬೇಕಾಗತ್ತೆ. ಅಂದರೆ ಇದು ಟಕ್ಸ್ ಹಿಡಿಯೋದಾದರೆ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ನೀವು ಕಟ್ಟಿಂಗ್ ಮಾಡೋದಾದರೆ ಪ್ರಿನ್ಸ್ ಕಟ್ಟು ಬೇರೆ ಥರ ಇರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನೋಡಿ, ಬ್ಯಾಕ್ ನೆಕ್ಕು ಈ ರೀತಿ ರೌಂಡಾಗಿ ಫಸ್ಟಿಗೆ ತಗೋಬೇಕು. ಯಾಕಂದರೆ ಸ್ವಲ್ಪ ಡೀಪಲ್ಲೇ ತಗೋಬೇಕು, ನೆಟೆಡ್ ಇಡ್ತೀವಲ್ವ, ಹಾಗಾಗಿ ಕುತ್ತಿಗೆ ಅಗಲನ ಎಷ್ಟು ಇಟ್ಕೊಂಡಿರ್ತೀರ ಫ್ರಂಟಲ್ಲಿ ಅಷ್ಟೇ ಬ್ಯಾಕಲ್ಲೂ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ಕೊನೆಯಲ್ಲಿ ವಿಡಿಯೋ ಇದೆ. ಈಗ ನಾವು ಬ್ಯಾಕಲ್ಲಿ ಒಂದು 2 ಇಂಚ್ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಟ್ಟು ಫೋಲ್ಡಿಂಗ್ ಮಾಡಿ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಬೇಕು. ಯಾಕಂದರೆ ನೆಟ್ಟೆಡ್ ಬಟ್ಟೆ ತುಂಬ ತೆಳು ಇರೋದ್ರಿಂದ ಸ್ಟಿಫಾಗಿ ಬ್ಯಾಕಲ್ಲಿ ಕುತ್ಕೋಬೇಕಲ್ವ, ಹಾಗಾಗಿ ನಾನು ಈ ಟ್ರಿಕ್ಕನ್ನು ಪಾಲಿಸ್ತೀವಿ. ನೋಡಿ, ಈ ಥರ ಇಟ್ಬಿಟ್ಟು ಹೊಲಿಬೇಕು. ಯಾಕಂದರೆ ಕಟ್ ವರ್ಕ್ ಡಿಸೈನು ಬ್ಲೌಸ್ ಪೀಸ್ಗೆ ಬಂದಿದ್ದರಿಂದ ಕಟ್ ವರ್ಕ್ ಡಿಸೈನ್ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಸ್ಲೀವ್ಗೆ ಮತ್ತು ಬ್ಯಾಕಿಗೆ ಈ ರೀತಿ ಕೊಟ್ಟಿದ್ದೀವಿ. 2 ಇಂಚ್ ಬಟ್ಟೆನ ನೀವು ಬ್ಯಾಕ್ ಪಾರ್ಟಿಗೆ ಕೊಟ್ಕೊಂಡು ಫಸ್ಟು ಹೊಲ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿ. ನೋಡಿ, ಆಗ ಬ್ಯಾಕ್ ಅನ್ನೋದು ನೀಟಾಗಿ ಸ್ಟಿಫಾಗಿ ಕೂರುತ್ತೆ, ಎಷ್ಟೇ ದಪ್ಪ ಇರಲಿ ಎಷ್ಟೇ ತೆಳು ಇರಲಿ. ಈಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕು. ಯಾಕಂದರೆ ಬಟ್ಟೆ ಜಾರಿ ಸುಕ್ಕಾಗುವಂಥ ಟೈಮ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆದಮೇಲೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಬೇಕು. ಇದು ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ. ಕುತ್ತಿಗೆ ಕೊಡೋದಕ್ಕೆ ನೋಡಿ, ಈಗ ರವಂಡ್ ನಾವು 11 ಇಂಚು ಉದ್ದದ ರವಂಡು ಕಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಈ ರೀತಿ ಕ್ರಾಸ್ ಬಟ್ಟೆನ ಕೊಟ್ಬಿಟ್ಟು ಫೋಲ್ಡಿಂಗ್ ಮಾಡಿ ಕೊಡಬೇಕು. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು ಆಗಿರೋದ್ರಿಂದ ನೋಡಿ, ಈ ರೀತಿ ಫುಲ್ಲು ನೀವು ಯಾವ ರೀತಿ ಹೆಮ್ಮಿಂಗಿಗೆ ಬಟ್ಟೆ ಕೊಡ್ತೀರೋ ಕ್ರಾಸ್ ಬಟ್ಟೆ ಕಟ್ ಮಾಡಿಕೊಂಡು ಅದೇ ರೀತಿ ಕೊಡಬೇಕಾಗತ್ತೆ. ನೆಕ್ಸ್ಟು ಮಡ್ಚಿ ಫೋಲ್ಡ್ ಮಾಡಿ ಹೊಲಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ.
ನೆಟ್ಟೆಡ್ ಪೀಸಲ್ಲಿ ಬ್ಲೌಸ್ ಹೊಲಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಇವಾಗ ನೋಡಿ ಮಡಚಿ ಹೊಲಿತಾ ಇದ್ದೀವಿ. ಒಂದು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಕುತ್ತಿಗೆ ಪಟ್ಟಿಗೆ ಹಚ್ಚಬೇಕು. ಹಚ್ಚಿಬಿಟ್ಟು ಉಲ್ಟಾ ಮಾಡಿ ಒಂದು ಸ್ಟಿಚ್ಚನ್ನು ಹಾಕಿದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಆಮೇಲೆ ನೆಟ್ಟೆಡ್ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ. ಯಾರೆಲ್ಲ ಈ ರೀತಿ ಬ್ಲೌಸು ಸ್ಟಿಚ್ ಮಾಡಿದ್ದೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಕೊಟ್ಬಿಟ್ಟು ನೋಡಿ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಸ್ವಲ್ಪ ತ್ರಾಸ ಆಗುತ್ತೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ. ಇವರು ಲೈನಿಂಗಿಗೆ ಸ್ಪನ್ ಬಟ್ಟೆನ ಕೊಟ್ಬಿಟ್ಟಿದ್ರು. ಕಾಟನ್ ಲೈನಿಂಗ್ ಕೊಟ್ಟಿದ್ರೆ ಚೆನ್ನಾಗಾಗೋದು. ಸ್ಪನ್ ಲೈನಿಂಗ್ ಕೊಟ್ಟರು ಪರವಾಗಿಲ್ಲ, ನೆಟ್ಟೆಡ್ ಅಲ್ವಾ. ಕಾಟನ್ ಆದರೆ ತುಂಬ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅದೇ ಈ ರೀತಿ ಬಟ್ಟೆ ಆದರೆ ಬ್ಲೌಸ್ ಪೀಸಿಗೆ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಈ ಬ್ಲೂ ಕಲರ್ ಅಂತೂ ಯಾವ ಸ್ಯಾರಿಗಾದರೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ಬಂದಿತ್ತು. ಇದಕ್ಕೆ ಇನ್ನೂ ಸ್ವಲ್ಪ ಡಿಸೈನ್ನ ಮಾಡ್ತೀವಿ, ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ನೋಡಿ ಈ ಬ್ಲೌಸ್ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಬ್ಲೌಸು ಸ್ಯಾರಿಗೆ, ಹಾಗೆ ಪ್ಲೈನ್ ಸ್ಯಾರಿಗಳಿಗೆ, ಬಾರ್ಡ್ರ್ ಸ್ಯಾರಿಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈಗ ಕುತ್ತಿಗೆ ಉದ್ದವನ್ನು 2 ಇಂಚಿಗೆ ಕಟ್ ಮಾಡಿಕೊಂಡು, ಅಗಲ ಎಲ್ಲ ಕಟ್ ಮಾಡಿಕೊಂಡು ಫಿನಿಶಿಂಗ್ ಆದಮೇಲೆ ಈ ರೀತಿ ಶೇಪನ್ನು ತೆಗಿಬೇಕಾಗತ್ತೆ. ಹೇಗೆ ಬಂದಿದೆ ನೋಡಿ ಕಟ್ಟಿಂಗು. ಈಗ ಅದಕ್ಕೂ ಸಹಿತ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಶೇಪ್ ತೆಗ್ದಿದ್ರಲ್ವ ಅಲ್ಲಿಗೂ ಸಹಿತ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಹೊಲಿಬೇಕು. ತುಂಬ ಈಸಿ. ಹೇಗೆ ಅನ್ನಿಸ್ತಿದೆ ಸ್ಟಿಚಿಂಗ್ ವಿಡಿಯೋ ನೋಡ್ತಾ ಇದ್ದೀರಲ್ಲ, ತುಂಬ ಈಸಿ ಇದೆ ಅನಿಸುತ್ತಾ? ಹಾಗೆಯೇ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನು ಮುಂದೆ ಹೆಚ್ಚೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರುತ್ತೆ ನೋಡಿ. ಈ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗನ್ನು ಸುತ್ತ ಹೊಲಿಗೆ ಹಾಕೊಳ್ತಾ ಹೋಗಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೀವೆಲ್ಲ ಈ ಬ್ಲೌಸ್ಗೆ ಎಷ್ಟು ತಗೊಳ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ನಾನೆಷ್ಟು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ನಾನು ಈ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಹೇಳ್ಕೊಟ್ಟಿದ್ದೀನಿ, ಯಾಕಂದರೆ ಪೂರ್ತಿ ವಿಡಿಯೋ ಹೇಳ್ಕೊಡೋಕೆ ಹೋದರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ. ಹಾಗಾಗಿ ಬ್ಯಾಕ್ ಪಾರ್ಟ್ ಒಂದು ನಿಮಗೆ ಅರ್ಥ ಆಗೋಗೆ ಹೇಳ್ಕೊಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ ಚೆನ್ನಾಗಿ ಅರ್ಥ ಆಯಿತು ಅಂತಲೂ ಅಂದ್ಕೊಂಡಿದ್ದೀನಿ. ಇನ್ನೂ ಬೇರೆ ಸ್ಟೈಲಿಶ್ ಆದ ಬ್ಲೌಸ್ನ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀವಿ ನೋಡಿ. ಆ ಬಟ್ಟೆನ ಇಟ್ಬಿಟ್ಟು ಹಾಗೆ ರೌಂಡಿಗೆ ಕ್ರಾಸ್ ಪೀಸ್ ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕುತ್ತಿಗೆ ಅಗಲ, ಅಂದರೆ ಕುತ್ತಿಗೆಯ ಹಿಂಭಾಗದ ಉದ್ದ 3 ಇಂಚು ತೊಗೊಂಡಿದ್ದೀವಿ. ಅದಕ್ಕೂ ಸಹಿತ ಒಂದು ಕ್ರಾಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಕೊಡಬೇಕು. ಇದು ತುಂಬ ಈಸಿ ಮೆಥಡು. ಇನ್ನೂ ನೆಟ್ಟೆಡ್ ಬ್ಲೌಸಲ್ಲಿ ತುಂಬ ಗ್ರ್ಯಾಂಡ್ ಆಗಿರೋ ಡಿಸೈನನ್ನು ಹೇಳ್ಕೊಡ್ತೀವಿ ನೋಡಿ ಫ್ರೆಂಡ್ಸ್. ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಈ ರೀತಿ ಕುತ್ತಿಗೆಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಎಷ್ಟು ನೀಟಾದ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ಈ ರೀತಿ ನೆಟ್ಟೆಡ್ ಪೀಸನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಬಂದಿತ್ತು ಸ್ಟಿಚಿಂಗ್ ಆದಮೇಲೆ. ಹೇಗೆ ಬಂದಿದೆ? ನೀವು ಸಹಿತ ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬೇಕು ಅಂತಿದ್ದೀರಾ ನೋಡಿ. ಈಗ ನಾನು ಇದರಲ್ಲೇ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಅಂತ ಹೇಳಿದ್ನಲ್ಲ, ಅದು ಯಾವ ರೀತಿ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀವಿ ನೋಡಿ. ಈ ರೀತಿ ಮಾರ್ಕ್ ಹಾಕೊಂಡಿದ್ದೀವಲ್ವ, ಇದಕ್ಕೆ ನಾವು ಯಾವುದೇ ರೀತಿ ಕಟ್ಟಿಂಗ್ ಮಾಡೋದಿಲ್ಲ, ಪ್ರಿನ್ಸ್ ಕಟ್ ಮಾಡೋದಿಲ್ಲ, ಅದ್ರದ್ದು ಸ್ಟಿಚಿಂಗ್ ಮಾಡ್ತೀವಿ. ಕಟ್ಟಿಂಗ್ ಅಂದರೆ ಸ್ವಲ್ಪ ಬೇರೆ ಥರ ಬರುತ್ತೆ ನೋಡಿ. ಅದ್ರ ಮೇಲೇ ಮಾರ್ಕ್ ಹಾಕಿದ್ರಲ್ಲ, ಅದ್ರ ಮೇಲೇ ಸ್ಟಿಚ್ ಹಾಕೋಬೇಕು. ಎರಡೂ ಕಡೆನೂ ಅಷ್ಟೇ ಈ ಥರ ಮಾರ್ಕ್ ಮೇಲೇ ಸ್ಟಿಚ್ ಹಾಕೊಳ್ಳೋದು. ಏಕೆ ಅಂದರೆ ನಿಮಗೆ ಟಕ್ಸ್ ಹಿಡಿಯುವಾಗ ಎಲ್ಲೂ ಸಹ ಮಿಸ್ ಆಗಲ್ಲ. ಕರೆಕ್ಟಾಗಿ ನೀವು ಆ ಗೆರೆ ಮಧ್ಯ ಬರೋ ಹಾಗೆಯೇ ಸ್ಟಿಚ್ ಮಾಡ್ತೀರಾ. ಈಗ ನಾನೊಂದು ಸ್ಟಿಚ್ ಹಾಕಿದ್ನಲ್ವಾ, ಈ ರೀತಿ ಗೆರೆ ಮಧ್ಯಕ್ಕೆ ಬರಬೇಕು. ನೀವು ಈ ರೀತಿ ತಗೊಂಡು ಹೋಗ್ತಿರಲ್ವ, ಸ್ಟಿಚ್ ಆಗ್ತಾ ಹೋಗುವಾಗ ನೀವು ಸ್ಟಿಚ್ ಹಾಕಿರೋ ಗೆರೆ ಅನ್ನೋದು ನೀವು ಸ್ಟಿಚ್ ಮಾಡ್ತಾ ಇರೋ ಬಟ್ಟೆಯ ಮಧ್ಯದಲ್ಲಿ ಬರಬೇಕು. ಆಗ ಸ್ಟಿಚಿಂಗ್ ಕರೆಕ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು. ಹಾಗಾಗಿ ಫಸ್ಟಿಗೆ ನೀವು ಆ ರೀತಿ ಒಂದು ಸ್ಟಿಚ್ ಹಾಕೊಳ್ಳಿ, ತುಂಬಾ ಕರೆಕ್ಟಾಗಿ ಬರುತ್ತೆ. ಎಲ್ಲಿ ನಿಮಗೆ ಮಿಸ್ ಆದರೂ ಸಹಿತ ಗೊತ್ತಾಗುತ್ತೆ. ನೀವು ಸ್ಟಿಚ್ ಹಾಕಿದ್ರಿ ಅಂದರೆ ಗೊತ್ತಾಗಲ್ಲ. ಕೆಲವು ಸೈಡಿಗೆ ಹೋಗಿಬಿಡುತ್ತೆ ಕೆಲವು ಕಡೆಯಲ್ಲಿ. ಹಾಗಾಗಿ ನೀವು ಈ ರೀತಿ ನೋಡ್ಕೊತ ಸ್ಟಿಚ್ ಹಾಕೋದು ತುಂಬಾ ಒಳ್ಳೆಯದು. ಪ್ರಿನ್ಸ್ ಕಟ್ಟು ತುಂಬ ನೀಟಾಗಿ ಕೂರುತ್ತೆ. ಈಗ
ತುಂಬಾ ಟ್ರೆಂಡಲ್ಲಿ ಓಡ್ತಾ ಇರೋದು ಪ್ರಿನ್ಸ್ ಕಟ್ಟು. ಪ್ರಿನ್ಸ್ ನಮಗಂತೂ ದಿನಕ್ಕೆ 2-3 ಬ್ಲೌಸು ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡೋಕ್ಕಿರುತ್ತೆ. ಹಾಗಾಗಿ ವಿಡಿಯೋನ ಅರ್ಥ ಆಗದಿದ್ರೆ 2-3 ಸರಿ ನೋಡಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ನಿಮಗೆ ಡೀಟೇಲಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಇದು ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ನನ್ನ ವ್ಯೂವರ್ಸ್ ಎಲ್ಲ ಅಂದರೆ ನನ್ನ ವ್ಯೂವರ್ಸು ನನಗೆ ನನ್ನ ಚಾನಲ್ ನೋಡೋದು ಟೋಟಲಿ ಸ್ವಲ್ಪ ಟೈಲರ್ಸ್ಗಳೇ. ಟ್ರೈ ಮಾಡಬೇಕು ಅಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ ಫ್ರಂಟ್ ಪಾರ್ಟ್ ಅನ್ನೋದು ಮುಗೀತು. ಈಗ ಬೆಲ್ಟ್ ಪಟ್ಟಿ ಹಚ್ಚಬೇಕು. ನೋಡಿ, ಒಂದು ಬೆಲ್ಟ್ ಪಟ್ಟಿ ಹಚ್ಚಾಯಿತು. ಇನ್ನೊಂದು ಬೆಲ್ಟ್ ಪಟ್ಟಿ ನಾನು ಇದರಲ್ಲಿ ಬ್ಯಾಕ್ ಪಾರ್ಟ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಫ್ರಂಟ್ ಪಾರ್ಟ್ ಯಾವುದೇ ಥರ ಸ್ಟಿಚಿಂಗ್ ಹೇಳ್ಕೊಟ್ಟಿಲ್ಲ. ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಈ ರೀತಿ ಆಯಿತು. ಬ್ಲೌಸ್ ಸ್ಟಿಚ್ ಆದಮೇಲೆ ಸ್ಟಿಚಿಂಗ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಸ್ಟಿಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಎಲ್ಲರಿಗೂ ನಾನು ಯಾರೆಲ್ಲ ಈ ಬ್ಲೌಸ್ ನೋಡಿ ಅರ್ಥ ಆಗಿರೋ ಅವರೆಲ್ಲರಿಗೂ ಈ ಬ್ಲೌಸನ್ನು ಹೇಳ್ಕೊಡ್ತೀನಿ. ಹೇಗೆ ಬಂದಿದೆ ಬ್ಲೌಸು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡಿ. ಫ್ರೆಂಡ್ಸ್, ನೋಡಿ, ಇಷ್ಟು ಬ್ಯುಸಿಯಲ್ಲೂ ನಾನು ಬ್ಲೌಸನ್ನ ಸ್ಟಿಚಿಂಗ್ ಮಾಡೋದನ್ನು ವೀಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ. ಅದಕ್ಕಾದರೂ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪ್ರಿನ್ಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗು ಇರುತ್ತೆ. ಮಿಸ್ ಮಾಡ್ದೇ ವಿಡಿಯೋ ವಾಚ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಬಾಯ್.